ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯ. ನೋಡಿ ನನಗೆ ಕರ್ಮ ಅನ್ನಿಸ್ತಿದೆ. ರೋಡಲ್ಲೇ ಊಟ, ರೋಡಲ್ಲೇ ನಿದ್ದೆ, ಅವ್ರಿಗೆ ನೆಮ್ಮದಿ ಇಲ್ಲ. ಓಟ್ ಕೇಳಕ್ಕೆ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಾರೆ. ಇವಾಗ ಒಬ್ಬರನ್ನೇ MLA MP ಗಳು ಬಂದಿದ್ದಾರೆ. ಅಲ್ಲಿ ಯಾರೋ ಒಬ್ಬರು ಬರಬೇಕಾ ಅಂತ ಬರ್ತಿದ್ದಾರೆ ಅಷ್ಟೇ. ಜನಗಳು ಇಲ್ಲದೆ ಸರ್ಕಾರ ಇಲ್ಲ ಅಂತ ಇದುವರೆಗೂ ಗೊತ್ತಾಗ್ತಿಲ್ಲ, ಏನೋ ಗೊತ್ತಿಲ್ಲ. ಯಾರು ರಾಜ್ಯಕ್ಕೆ ಬಂದ್ರೂ ಏನಿಲ್ಲ. ಇವಾಗ ಆಪೋಸಿಟ್ ಪಾರ್ಟಿಗಳು ಬಂದು ನಾವು ಸಪೋರ್ಟ್ ಮಾಡ್ತೀವಿ, ಇವ್ರು ಸಪೋರ್ಟ್ ಮಾಡ್ತೀವಿ ಅನ್ನೋದೆಲ್ಲ ವೇಸ್ಟು. ರೈತರಿಗೆ ಏನು ಕಷ್ಟ ಇದ್ರೆ ಅವ್ರೇನು ಬಂದು ನಮಗೇನು ದುಡ್ಡು ಕೊಡ್ತಾರೆ? ಯಾವ ಸರ್ಕಾರನೂ ಕೊಡೋದಿಲ್ಲ. ಅವ್ರಿಗೆ ಕೊಡೋದು ದುಡ್ಡು ಅವ್ರಿಗೆ ಕೊಟ್ಟರೆಲ್ಲ ಅವರು ಮುಂದೆ ಬೆನಿಫಿಟ್ ಆಗೋದು. ಇವಾಗ ಲಾಸ್ ಆಗೋದಕ್ಕೆಲ್ಲ ಅವ್ರಿಗೆ ಬಂದು ಕೇಳ್ತಿರೋದು 6-7 ದಿನ ಆಗಿದೆ. ಏನೋ ತಲೆನೇ ಕೆಡಿಸ್ಕೊಂತಿಲ್ಲ. ಸಿದ್ದರಾಮಯ್ಯನೂ ಏನೂ ಮಾತಾಡೋಂಗಿಲ್ಲ. ಇಂಥ ಸರ್ಕಾರ ತಗೊಂಡು ಏನು ಮಾಡ್ಬೇಕು? ನೋಡಲ್ಲಿ ಎಷ್ಟು ಜನ ಬಿಸಿಲಲ್ಲಿ. ಇವರೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಇನ್ಕಮ್ ತೊಗೊಳ್ತಿರೋ ಅಂಥವ್ರು. ಇವ್ರು ಯಾರನ್ನ ಬಂದಿದ್ದಾರಾ? ಈ ಭಾಷಣ ಮಾಡುವಾಗ ಎಲ್ಲನ ಬಂದಿದ್ದಾರೆ ನೋಡ್ರಿ. ಇಲ್ಲಿ 4-5 ಮೆಂಬರ್ಸ್ ಭಾಳ ಜನ ಇದ್ದಾರೆ. ಇದು ಬೆಳಗಾವಿ ಡಿಸ್ಟಿಕ್ಕಲ್ಲಿ ಕಾರ್ಖಾನೆಯಲ್ಲಿ ಇನ್ವಾಲ್ವ್ ಆಗಿ. ಹಂಗೆ ನೋಡಿ, ಸೆಂಟ್ರಲ್ ಗೌರ್ಮೆಂಟಿಂದನೂ ಪರ್ಮಿಷನ್ ಕೊಟ್ಟಿದೆ 3550 ಕೊಡ್ರಿ ಅಂತ. ಅದು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಂದು, 1 ಕ್ವಿಂಟಲ್ಗೆ ಏನೇನು ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ 1 ಕ್ವಿಂಟಲ್ಗೆ ದುಡ್ಡು ಅನ್ನೋದನ್ನ ಒಂದು ಫಾರಮ್ ಹಾಕಿದ್ದೀನಿ ನೋಡಿರಿ. ಆಮೇಲೆ FRBಯನ್ನು ಮಾಡಿರಿ ಅಂತ ಇದೆ, ಅದನ್ನೂ ಮಾಡ್ತಾ ಇಲ್ಲ. ಎಂಥ ಸರ್ಕಾರ ಇರಬೇಕು ನೋಡಿರಿ. ರೈತರಿಗೆ ಇಷ್ಟೊಂದು ಕಷ್ಟ ಕೊಡಬಾರ್ದು ಸರ್ಕಾರ. ಸಪೋರ್ಟ್ ಮಾಡಿರಿ.